ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಆಗಲೇ FIR ಅನ್ನು ನಾವು ದರ್ಜ್ ಮಾಡಿದ್ದೀವಿ. ಅದು ಲಾಕಪ್ ಡೆತ್ ಅಥವಾ ಇಲ್ಲ ಅಂತ ಮೇಲೆ ನೋಡಿ, ಅಂದರೆ ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ನಿಜ, ಅದು ಆಗಬಾರ್ದು. ಪೇದೆ ಏನು ಕಪಾಳಿ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಅದಾದಮೇಲೆ ಸ್ಟೇಷನ್ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಏನೂ ಆಗಿಲ್ಲ ಅಂತ ಮಾಹಿತಿ ಬರ್ತದೆ. ಪುಟ್ ಇಟ್ ಟು ಎನ್ಕ್ವೈರಿ. ಆಮೇಲೆ ಅವರಿಗೂ ಕೂಡ ಸಸ್ಪೆಂಡ್ ಮಾಡಿದ್ದೀನಿ. ಆದರೆ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸ್ಕೊಡೋದು ಜವಾಬ್ದಾರಿ ನಮ್ಮದಾಗಿದೆ. ವಿ ವಿಲ್ ಡೂ ಇಟ್. ಸರ್, ಒಂದು SOP ಅಂತ ಇರುತ್ತೆ, ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಕೆಲವರು ನೋಡಿ, SOP ಎಲ್ಲದಕ್ಕೂ ಇರ್ತದೆ ಸರ್. FIR ಮಾಡೋದಕ್ಕೆ ಇರ್ತದೆ. ಯಾರಾದರೂ ಬಂದು ವಾಲಂಟ್ರಿ ಡಿಸ್ಕ್ಲೋಸರ್ ಮಾಡಿದ್ರೆ ಅದಕ್ಕೂ ಮಾಡೋದಿರ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮವರೇ ಅದನ್ನು ಮಾಡೋದಿಲ್ಲ. ಅದಕ್ಕೆ ಕೂಡ ನಾವು ಕಾಲಕ್ಕೆ ಆ್ಯಕ್ಷನ್ ತೊಗೋತೀವಿ. ಈಗ ಅದಕ್ಕೋಸ್ಕರ ಅಂತಲೇ ನಾವು ಟ್ರೈನಿಂಗ್ ಸೆಷನ್ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಇಟ್ಟಿರ್ತೀವಿ. ಅದನ್ನು ಕೂಡ ಏನು ಲೋಕಲಲ್ಲಿ ಎಲ್ಲರೂ ಪರಿಚಯ ಆಗಿರ್ತಾರೆ, ಮಾಡಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಒತ್ತಡಗಳ ಮೇಲೆ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ನಾನು ಮೊದಲನೇ ಮೀಟಿಂಗ್ನಲ್ಲೇ ಹೇಳಿದ್ದೀನಿ, ಯಾವುದೇ ರಾಜಕೀಯ ಒತ್ತಡ ಇರಲಾರ್ದೆ ನಿಷ್ಪಕ್ಷಪಾತವಾಗಿ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಯಾರಾದರೂ ಬಂದು ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ನಲ್ಲಿ ಏನಿದೆ ಅದರ ಪ್ರಕಾರ ನೀವು ತೊಗೊಳ್ಬೇಕು ಹೊರತು ನೀವು ನಿಮ್ಮದಾದಂಥ ಒಂದು ಡೈಮೆನ್ಷನ್ ಆಗಲಿ ನಿಮ್ಮದಾದಂಥ ಒಂದು ಮಿರ್ಚ್ ಮಸಾಲ ಹಾಕಿ ತೊಗೊಳಂಗಿಲ್ಲ ಅಂತ ಕೂಡ ನಾನು ಅವರಿಗೆ ಆಗಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ವಿ ವಿಲ್ ಎನ್ಶೂರ್ ದಟ್ ಜಸ್ಟಿಸ್. ದೊಡ್ಡ ಅಧಿಕಾರಿಗಳ ಕ್ರಮ ಆದರೆ ಸ್ವಲ್ಪ ಈ ಥರ ಕಡಿಮೆ ಆಗ್ಬೋದು. ಯಾವುದು ದೊಡ್ಡ ಅಧಿಕಾರಿಗಳ ಕ್ರಮ ಆದರೆ ಹೊಣೆಗಾರಿಕೆ ಮಾಡಿ ನೋಡಿ, ಯಾರೇ ಇರ್ಬೋದು ಸರ್. ಈಗ ನೋಡಿ, ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾವು ಒತ್ತಡ ಹಾಕಿ ಒಂದು IGPಗೆ ರಾಜೀನಾಮೆ ಕೊಡಿಸಿರ್ಲಿಲ್ವ ಸರ್? ಅದು ಯಾರು ಒತ್ತಡದಿಂದ ಇತ್ತು? ನಮ್ಮದೇ ತಾನೆ. ನಾವು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವಾಗೇ ನಾವು ಬಿಟ್ಟಿಲ್ಲ ಅಂದರೆ ಇವಾಗ ಐ ಆಮ್ ಅಕೌಂಟಬಲ್ ಫಾರ್ ಇಟ್. ನನ್ನ ಹೊಣೆಗಾರಿಕೆ ಆಗ್ತದೆ. ದೊಡ್ಡ ಅಧಿಕಾರಿ ಇರ್ಬೋದು, ಚಿಕ್ಕ ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ನೋಡಿ, ಆಗಲೇ FIR ಅನ್ನು ನಾವು ದರ್ಜ್ ಮಾಡಿದ್ದೀವಿ. ಅದು ಲಾಕಪ್ ಡೆತ್ ಅಥವಾ ಇಲ್ಲ ಅಂತ ಮೇಲೆ ನೋಡಿ, ಅಂದರೆ ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ನಿಜ, ಅದು ಆಗಬಾರ್ದು. ಪೇದೆ ಏನು ಕಪಾಳಿ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಅದಾದಮೇಲೆ ಸ್ಟೇಷನ್ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಏನೂ ಆಗಿಲ್ಲ ಅಂತ ಮಾಹಿತಿ ಬರ್ತದೆ. ಪುಟ್ ಇಟ್ ಟು ಎನ್ಕ್ವೈರಿ. ಆಮೇಲೆ ಅವರಿಗೂ ಕೂಡ ಸಸ್ಪೆಂಡ್ ಮಾಡಿದ್ದೀನಿ. ಆದರೆ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸ್ಕೊಡೋದು ಜವಾಬ್ದಾರಿ ನಮ್ಮದಾಗಿದೆ. ವಿ ವಿಲ್ ಡೂ ಇಟ್. ಸರ್, ಒಂದು SOP ಅಂತ ಇರುತ್ತೆ, ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಕೆಲವರು ನೋಡಿ, SOP ಎಲ್ಲದಕ್ಕೂ ಇರ್ತದೆ ಸರ್. FIR ಮಾಡೋದಕ್ಕೆ ಇರ್ತದೆ. ಯಾರಾದರೂ ಬಂದು ವಾಲಂಟ್ರಿ ಡಿಸ್ಕ್ಲೋಸರ್ ಮಾಡಿದ್ರೆ ಅದಕ್ಕೂ ಮಾಡೋದಿರ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮವರೇ ಅದನ್ನು ಮಾಡೋದಿಲ್ಲ. ಅದಕ್ಕೆ ಕೂಡ ನಾವು ಕಾಲಕ್ಕೆ ಆ್ಯಕ್ಷನ್ ತೊಗೋತೀವಿ. ಈಗ ಅದಕ್ಕೋಸ್ಕರ ಅಂತಲೇ ನಾವು ಟ್ರೈನಿಂಗ್ ಸೆಷನ್ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಇಟ್ಟಿರ್ತೀವಿ. ಅದನ್ನು ಕೂಡ ಏನು ಲೋಕಲಲ್ಲಿ ಎಲ್ಲರೂ ಪರಿಚಯ ಆಗಿರ್ತಾರೆ, ಮಾಡಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಒತ್ತಡಗಳ ಮೇಲೆ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ನಾನು ಮೊದಲನೇ ಮೀಟಿಂಗ್ನಲ್ಲೇ ಹೇಳಿದ್ದೀನಿ, ಯಾವುದೇ ರಾಜಕೀಯ ಒತ್ತಡ ಇರಲಾರ್ದೆ ನಿಷ್ಪಕ್ಷಪಾತವಾಗಿ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಯಾರಾದರೂ ಬಂದು ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟ್ನಲ್ಲಿ ಏನಿದೆ ಅದರ ಪ್ರಕಾರ ನೀವು ತೊಗೊಳ್ಬೇಕು ಹೊರತು ನೀವು ನಿಮ್ಮದಾದಂಥ ಒಂದು ಡೈಮೆನ್ಷನ್ ಆಗಲಿ ನಿಮ್ಮದಾದಂಥ ಒಂದು ಮಿರ್ಚ್ ಮಸಾಲ ಹಾಕಿ ತೊಗೊಳಂಗಿಲ್ಲ ಅಂತ ಕೂಡ ನಾನು ಅವರಿಗೆ ಆಗಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ವಿ ವಿಲ್ ಎನ್ಶೂರ್ ದಟ್ ಜಸ್ಟಿಸ್. ದೊಡ್ಡ ಅಧಿಕಾರಿಗಳ ಕ್ರಮ ಆದರೆ ಸ್ವಲ್ಪ ಈ ಥರ ಕಡಿಮೆ ಆಗ್ಬೋದು. ಯಾವುದು ದೊಡ್ಡ ಅಧಿಕಾರಿಗಳ ಕ್ರಮ ಆದರೆ ಹೊಣೆಗಾರಿಕೆ ಮಾಡಿ ನೋಡಿ, ಯಾರೇ ಇರ್ಬೋದು ಸರ್. ಈಗ ನೋಡಿ, ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾವು ಒತ್ತಡ ಹಾಕಿ ಒಂದು IGPಗೆ ರಾಜೀನಾಮೆ ಕೊಡಿಸಿರ್ಲಿಲ್ವ ಸರ್? ಅದು ಯಾರು ಒತ್ತಡದಿಂದ ಇತ್ತು? ನಮ್ಮದೇ ತಾನೆ. ನಾವು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವಾಗೇ ನಾವು ಬಿಟ್ಟಿಲ್ಲ ಅಂದರೆ ಇವಾಗ ಐ ಆಮ್ ಅಕೌಂಟಬಲ್ ಫಾರ್ ಇಟ್. ನನ್ನ ಹೊಣೆಗಾರಿಕೆ ಆಗ್ತದೆ. ದೊಡ್ಡ ಅಧಿಕಾರಿ ಇರ್ಬೋದು, ಚಿಕ್ಕ ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ.